ಸೊ ಇವತ್ತು ನಮ್ಮ KEAಗೆ ಎಲೆಕ್ಷನ್ ನಡೆದಿದೆ. ಇದರಲ್ಲಿ ನಾವು 2 ತಂಡ ಆಗಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಅದರಲ್ಲಿ ನನ್ನ ಬಹುಮತದಿಂದ ಸುಮಾರು 48 ಮತಗಳಿಂದ ಅವರು ಅತ್ಯಧಿಕ ಮತಗಳಿಂದ ನನ್ನ ಜಯಶೀಲರಾಗಿ ಮಾಡಿದ್ದಾರೆ. ಸೊ ದಿಸ್ ಅನ್ ಆಪರ್ಚುನಿಟಿ ಟು ಸರ್ವ್ ಮೈ ಇಂಜಿನಿಯರ್ ಫ್ರೆಟರ್ನಿಟಿ. ಅವ್ರ ವೆಲ್ಫೇರ್ಗೋಸ್ಕರ ನಾವು ಇದನ್ನ ಒಳ್ಳೆ ಕಾರ್ಯಕ್ರಮ ಮಾಡಬೇಕು. ಸೊ ಇದರಲ್ಲಿ ನಮ್ಮಲ್ಲಿರೋದು ವೋಟಿಂಗ್ ಇರ್ತಕ್ಕಂಥದ್ದು ಡಿಪಾರ್ಟ್ಮೆಂಟಲ್ ಇಂಜಿನಿಯರ್ಸು. ಈ ಒಂದು ಸಂಸ್ಥೆ ಕಟ್ಟಿರೋದೇ ನಮ್ಮ ಫ್ರೆಟರ್ನಿಟಿಗೋಸ್ಕರ. ಅವರಿಗೆ ಏನು ಒಂದು ಸವಲತ್ತು ಮಾಡಬೇಕು ಮುಂದಿನ ದಿನಗಳಲ್ಲಿ, ಮತ್ತು ಅವರ ಮಕ್ಕಳಿಗೆ ಏನೋ ಒಂದು ಸವಲತ್ತು ಕೊಡೋದಕ್ಕೆ ಅವಕಾಶ ಇದೆ, ಅದನ್ನೆಲ್ಲ ಮಾಡಿಕೊಡೋದಕ್ಕೆ ನಾನು 2 ವರ್ಷ ಅವಧಿನಲ್ಲಿ ನನ್ನ ಸಕಲ ಪ್ರಯತ್ನನ ನಾನು ಮಾಡ್ತೀನಿ. ಮತ್ತು ನಮ್ಮೆಲ್ಲ ಆಫೀಸ್ ಬೇರರ್ಸ್ನೂ ಅವ್ರನ್ನ ಕಾನ್ಫಿಡೆನ್ಸಿಗೆ ತಗೊಂಡು ಇದನ್ನು ಒಂದು ಸುಗಮವಾಗಿ ಕೆಲಸಗಳು ಮಾಡಿ ಒಂದು ಪಾರದರ್ಶಕವಾಗಿ ಮತ್ತು ಅಕೌಂಟಬಿಲಿಟಿ ಇವೆರಡನ್ನ ನಾವು ಇಟ್ಕೊಂಡು ಕೆಲಸ ಮಾಡ್ತೀವಿ. ಸೊ ಇದರಲ್ಲಿ ಯಾವುದೇ ಒಂದು ಸಂಶಯ ಪಡೋದು ಬೇಡ. ಕರ್ನಾಟಕ ಇಂಜಿನಿಯರ್ಸ್ ಅಸೋಸಿಯೇಷನ್ ಇವತ್ತು ಚುನಾವಣೆ ಅಕಾಡೆಮಿದು ಇವತ್ತು ಚುನಾವಣೆ ನಡೆದಿದೆ. ಚುನಾವಣೆ ಸುಸೂತ್ರವಾಗಿ ಎಲ್ಲ ಸ್ನೇಹಿತರುಗಳು ಸಹೋದ್ಯೋಗಿಗಳು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಯಿಂದ ಬಂದು ಸಪೋರ್ಟ್ ಮಾಡಿದ್ದಾರೆ. ಈ ಚುನಾವಣೆ ಯಾವುದೇ ರೀತಿಯ ಗೊಂದಲದಲ್ಲಿದ್ದನೇ ಎಲೆಕ್ಷನ್ ಕಮಿಷನ್ ಅವರು ಚುನಾವಣೆ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಧನ್ಯವಾದಗಳನ್ನ ನಾವು ಹೇಳ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿಯೊಬ್ಬ ಮತದಾರರಿಗೂ, ನಮ್ಮ ಸಹೋದ್ಯೋಗಿಗಳಿಗೂ, ಇಂಜಿನಿಯರ್ ಎಲ್ಲ ಪ್ರತಿಯೊಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಇಂಜಿನಿಯರ್ ಸದಸ್ಯರುಗಳಿಗೂ ನಾನು ಈ ಮೂಲಕ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮದು ಬಂದ್ಬಿಟ್ಟು ನಂಜಪ್ಪನವರು ಅಧ್ಯಕ್ಷತೆಯಲ್ಲಿ ನಾವು ಚುನಾವಣೆ ಎದುರಿಸಿದ್ದೀವಿ. ನಮ್ಮ ಒಂದು ಸಿಂಡಿಕೇಟು 15ರಲ್ಲಿ 10 ಜನ ನಾವು ಆಯ್ಕೆಯಾಗಿದ್ದೀವಿ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಖಜಾಂಜಿ 5 ಜನದಲ್ಲಿ 3 ಜನ ನಮ್ಮ ಟೀಮ್ನಲ್ಲಿ ಗೆದ್ದಿದ್ದೀವಿ. ಕಾರ್ಯದರ್ಶಿ ರಾಮಚಂದ್ರ ಮೂರ್ತಿಯವರು ಹಾಗೂ ಪ್ರಭಾಕರ್ ಟ್ರೆಷರರ್ ಅವರು, ಆಮೇಲೆ ಸತೀಶ್ ಜಂಟಿ ಕಾರ್ಯದರ್ಶಿ ನಮ್ಮ ಟೀಮ್ನಿಂದ ಗೆದ್ದಿದ್ದಾರೆ. ಮಾಧವ್ ಮತ್ತು ವೈಸ್ ಪ್ರೆಸಿಡೆಂಟ್ ಬುರ್ಜಿ ಅವರು ನಮ್ಮ ಅಪೋನೆಂಟ್ ಟೀಮಲ್ಲಿ ಗೆದ್ದಿದ್ದಾರೆ. ಆದರೂ ಸಹ ಅವರೆಲ್ಲ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿಯ ಭೇದ ಭಾವ ರಾಜಕೀಯ ಇಲ್ಲ. ಇದು ಈ ಒಂದು ಸಂಸ್ಥೆ ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿ ಏನಿದೆಯೋ ಈ ಒಂದು ಸಂಸ್ಥೆನಲ್ಲಿ ನಾವೆಲ್ಲ ನಿಷ್ಠಾವಂತರಾಗಿ ಪ್ರತಿಯೊಬ್ಬರು ಸದಸ್ಯರ ಒಂದು ಕಷ್ಟ ಸುಖಗಳ ಸಹಕಾರಗಳದಿಂದ ಅವ್ರದ್ದು ಏನಿದೆಯೋ ಅದನ್ನು ನಾವೆಲ್ಲ ಈಡೇರಿಸ್ತೀವಿ, ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳೋದು ಈ ಸಂದರ್ಭದಲ್ಲಿ ನಾವು ಮುಂದಿನ ಈ ಒಂದು ಮ್ಯಾನಿಫೆಸ್ಟೋದಲ್ಲಿ ನಾವು ಕಮರ್ಷಿಯಲ್ ಕಾರ್ ಪಾರ್ಕಿಂಗ್ ಅಂತ ನಾವೊಂದು ತಗೊಂಡಿದ್ದೀವಿ. ಅದ್ರ ಜೊತೆ ಟೆರೇಸ್ ಫ್ಲೋರಲ್ಲಿ ಆಡಿಟೋರಿಯಂ ಒಂದು ಮಾಡೋಣ ಅಂತ ಇದ್ರ ಜೊತೆಗಿದೆ. ಅದ್ರ ಜೊತೆ ಬಾರ್ ಕೌಂಟ್ರ್, ರೂಫ್ ಗಾರ್ಡನ್ ಬಾರ್ ಕೌಂಟ್ರ್ ಇದೆ. ಮತ್ತು ಸೆಕೆಂಡ್ ಫ್ಲೋರಲ್ಲಿ ಅಡಿಷನಲ್ ರೂಮ್ಸ್ ಇದೆ. ಸೊ ಇವೆಲ್ಲ ಕಾರ್ಯಕ್ರಮಗಳಿದೆ. ಇವನ್ನೆಲ್ಲ ನಾವು ಮುಂದಿನ 2 ವರ್ಷದಲ್ಲಿ ಕೆಲಸ ತಗೊಂಡು ಮುಗಿಸ್ತೀವಿ ಅಂತ ನಾವು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೀವಿ. ಅದೇ ರೀತಿ ನಾವು ನಡ್ಕೊಳ್ತೀವಿ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಕಮಲಾನಗರದಲ್ಲಿರುವಂತಹ ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿ. ಸೊ ಪ್ರಸ್ತುತ 2025-27ನೇ ಸಾಲಿನ ಒಂದು ಚುನಾವಣೆ ನಡೀತು ಅಂತಲೇ ಹೇಳ್ಬೋದು. ಇಂಜಿನಿಯರ್ಸ್ ಆಲ್ ಓವರ್ ದ ಸ್ಟೇಟ್ ಆಲ್ಮೋಸ್ಟ್ 1000ಕ್ಕೂ ಹೆಚ್ಚು ಇಂಜಿನಿಯರ್ಸ್ ಈ ಒಂದು ಮತದಾನದಲ್ಲಿ, ಸೊ ಇವತ್ತು ಚುನಾವಣೆ ನಡೀತು. ಈ ಒಂದು ಮತದಾನದಲ್ಲಿ ಆಲ್ಮೋಸ್ಟ್ 60-70% ಆಫ್ ದ ಒಂದು ವೋಟ್ ಆಗಿದೆ. ಸೊ ಅಲ್ಲಿ ಆಲ್ಮೋಸ್ಟ್ ಹಲವಾರು ಒಂದು ಚುನಾವಣೆಗೆ ಸ್ಪರ್ಧಿಸಿ ಗೆದ್ದಿರುವಂತ ಹಲವಾರು ಮಹನೀಯರನ್ನ ನಾವು ನೋಡ್ಬೋದು. ವಿಶೇಷವಾಗಿ ಒಡೆಯರ್, ಶಿವಕುಮಾರ್ ಒಡೆಯರ್ ಸರ್ ಆಲ್ಮೋಸ್ಟ್ ವಿವರವಾಗಿ ನಮ್ಮೊಟ್ಟಿಗೆ ಅವರ ಅಭಿಪ್ರಾಯ ಮತ್ತೆ ಒಂದು ಪ್ರಸ್ತುತ ಒಂದು ಸಾಲಿನಲ್ಲಿ ಏನಾಗಬೇಕು ಕೆಲಸಗಳಾಗಿರ್ಬೋದು, ಮುಂಬರುವ ದಿನಗಳಲ್ಲಿ ಯೋಜನೆಗಳಾಗಿರ್ಬೋದು, ಮತ್ತೆ ಇಂಜಿನಿಯರ್ಸ್ ಮಕ್ಕಳಿಗೆ ಆಗ್ಬೇಕಂತ ಒಂದು ಸೌಲಭ್ಯ ಸೌಕರ್ಯಗಳನ್ನ ಕುರಿತು, ಮತ್ತೆ ಇಲ್ಲಿ ಸ್ಥಳೀಯವಾಗಿ ಪಾರ್ಕಿಂಗ್ ಆಗಿರ್ಬೋದು, ಮತ್ತೆ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಮಾಡುವ ನಿಟ್ಟಿನಲ್ಲಿ ಅವರ ಒಂದು ಪ್ರಣಾಳಿಕೆ ಆಗಿತ್ತು. ಸೊ ಆ ನಿಟ್ಟಿನಲ್ಲಿ ಈಡೇರಿಸುವ ನಿಟ್ಟಿನಲ್ಲಿ ಕೆಲಸಗಳು ಮುಂಬರುವ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಒಂದು ಭರವಸೆ ಮತ್ತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.